ಅವರು ಈ ಅನಾಮಿಕನ ವಿಚಾರಣೆ ಮಾಡಿ ವಾಪಸ್ ತೆರಳಿದ್ದಾರೆ. ಮಂಗಳೂರಿನ ಎಸ್ಐಟಿ ಕಚೇರಿಯಿಂದ ಪ್ರಣವ್ ಮೊಹಂತಿ ನಿರ್ಗಮಿಸಿದ್ದಾರೆ. ಬೆಳ್ತಂಗಡಿಗೆ ತೆರಳಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ. ಅನುಚೇತ್ ಅವರು ಕೂಡ ಪ್ರಣವ್ ಮೊಹಂತಿ ಅವರ ಜೊತೆ ಇದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಈ ಅಧಿಕಾರಿಗಳು ಬಂದಿದ್ದಾರೆ. ಬೆಳಗಿನಿಂದ ಸತತ 7 ಗಂಟೆಗಳ ಕಾಲ ಈ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ಇದೀಗ ಮಂಗಳೂರಿನ ಎಸ್ಐಟಿ ಕಚೇರಿಯಿಂದ ನಿರ್ಗಮಿಸಿ ಬೆಳ್ತಂಗಡಿಗೆ ತೆರಳಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಹಾಗೂ ಅನುಚೇತ್ ಅವರಿಬ್ಬರು ಕೂಡ ಬಂದಿದ್ದಾರೆ. ಏನಾಗುತ್ತೆ, ಆತ ಏನ್ ಹೇಳ್ದ, ಈ ಪ್ರಕರಣ ಯಾವ ದಿಕ್ಕನ್ನ ಪಡ್ಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಸಾಕಷ್ಟು ಕುತೂಹಲಕಾರಿ ಘಟ್ಟದಲ್ಲಿ ಈ ಪ್ರಕರಣ ಇದೆ. ಕ್ವಿಕ್ ಆಗಿ ನಮ್ಮ ಪ್ರತಿನಿಧಿ ಮಾರುತಿ ಧರ್ಮಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಸೊ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ಬಿಡೋಣ. ಮಾರುತಿ, ಯಾವ ರೀತಿನಲ್ಲಿ ಈ ಒಂದು ತನಿಖೆ ಸಾಗಿದೆ? ಬೆಳ್ತಂಗಡಿಗೆ ಬಂದಿದ್ದಾರೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ? ಬೆಳ್ತಂಗಡಿಯ ಆ ಒಂದು ಎಸ್ಐಟಿ ಕಚೇರಿಗೆ ಬಂದಿದ್ದಾರಲ್ಲ, ಅಲ್ಲಿ ಏನ್ ಮಾಡ್ತಾರೆ? ಮತ್ತೆ ಬೇರೆ ಯಾವುದಾದ್ರೂ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿ ನಾಪತ್ತೆ ಪ್ರಕರಣಗಳು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಾವ? ಈ ಅನಾಮಿಕ ವ್ಯಕ್ತಿ ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಪೂರಕವಾಗಿ ಏನಾದ್ರೂ ಕಂಡು ಬಂದಿದೆಯಾ? ಮಾರುತಿ, 2-3 ದಿನದಿಂದ ನೀವು ಕೂಡ ಅಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೀರಿ ರಿಪೋರ್ಟಿಂಗ್ ಅಲ್ಲಿ. ಅಲ್ಲಿ ಜನಗಳ ಜೊತೆ ನೀವು ಮಾತನಾಡಿದ್ದೀರಿ, ಅಧಿಕಾರಿಗಳ ಜೊತೆ ಮಾತನಾಡಿದ್ದೀರಿ. ಸೊ ಆ ತರ ಪೂರಕವಾಗಿ ಏನಾದ್ರೂ ಕಂಡು ಬಂದಿದೆಯಾ? ಪ್ರಮುಖವಾಗಿ ಕಳೆದ 8 ಗಂಟೆಗಳ ಕಾಲ ಅವರನ್ನ ನಿನ್ನೆ ಕೂಡ ಸಿಐಟಿ ಅವರು ತನಿಖೆಯನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಅದೇ ಮುಂದುವರಿಯುತ್ತೆ. ಇವತ್ತು ಬೆಳ್ತಂಗಡಿ ಮತ್ತು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ, ಮುಸುಕುದರನ್ನು ಕರೆತರ್ತಾರೆ. ಎಲ್ಲೆಲ್ಲಿ ಅವರು ಶವವನ್ನು ಹೂತಾಕಿದ್ರು ಅದರ ಕಲೆಬರವನ್ನ ಹೊರ ಹಾಕ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ವು. ಅದರಂತೆ ಇವತ್ತು ಕೂಡ ಅದೇ ವ್ಯವಸ್ಥೆಯಲ್ಲಿ ಇದ್ವಿ. ಆದ್ರೆ ಇಂದು ಸಂಜೆ ಪ್ರಮುಖ ಅದನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನಾಳೆ ಬೆಳಗ್ಗೆ ಏನಾದ್ರು ಇಲ್ಲಿಗೆ ಆ ಮುಸುಕುದಾರಿಯನ್ನ ತೆಗೆದುಕೊಂಡು ಬಂದು ಒಂದಿಷ್ಟು ತನಿಖೆ ಮಾಡಿದ ನಂತರ, ಅಂದ್ರೆ ನಾಳೆ ಬೆಳಗ್ಗೆ ಏನಾದ್ರು ಇಲ್ಲಿಗೆ ಆ ಮುಸುಕುದಾರಿಯನ್ನ ತೆಗೆದುಕೊಂಡು ಬಂದು ಒಂದಿಷ್ಟು ತನಿಖೆ ಮಾಡಿದ ನಂತರ ಧರ್ಮಸ್ಥಳಕ್ಕೆ ಹೋಗಿ ಕಲೆಬರಗಳನ್ನ ತೆಗಿಬಹುದಾ ಅನ್ನೋ ವ್ಯವಸ್ಥೆಯಲ್ಲಿ ಚರ್ಚೆ ನಡೆದಿದೆ ಅಂತಕ್ಕಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿರುತ್ತದೆ. ಸದ್ಯಕ್ಕೆ ನಾಳೆ ಕೂಡ ಮತ್ತೆ ವಿಸಿಟ್ ಮಾಡ್ತಾರೆ. ಹಾಗಾದ್ರೆ ಮಂಗಳೂರಿಗಿಂತ ಬೆಳ್ತಂಗಡಿಗೆ ಬಂದು ಇಲ್ಲಿ ಒಂದಿಷ್ಟು ಪುರಾವೆಗಳನ್ನಾಗಿರ್ಬೋದು, ದಾಖಲೆಗಳಿದ್ದು ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಗಳಿಗೆ ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದಿಷ್ಟು ಈಗ ಬಂದಿರುವಂತದ್ದು. ಜೊತೆಗೆ ಇಲ್ಲಿ ಎಸ್ಐಟಿ ಕಚೇರಿಯನ್ನು ಮಾಡಿದ ನೂತನವಾಗಿ ಇಲ್ಲಿ ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ಕಾಲಗಳು ಕುಳಿತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು, ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು, ಒಂದಿಷ್ಟು ಪ್ರಶ್ನಾವಳಿಗಳನ್ನ ಕೂಡ ತಯಾರು ಮಾಡಿದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ನಾಳೆ ಬೆಳಗ್ಗೆ ಕೂಡ ಇಲ್ಲಿಗೆ ಬರ್ತಾರೆ. ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಆದಂತಹ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲೂ ಕೂಡ ಒಂದ್ ವೇಳೆ ಮುಸುಕುದಾರಿಯನ್ನ ಕರೆತಗೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದ ನಂತರ ಧರ್ಮಸ್ಥಳಕ್ಕೆ ಹೋಗಿ ಆದಂತಹ ಘಟನೆಗಳ ಬಗ್ಗೆ ಮತ್ತು ಎಲ್ಲೆಲ್ಲಿ ಆಗಿತ್ತು ಘಟನೆಗಳು, ಯಾವ ಜಾಗದಲ್ಲಿ ಹೂತಾಕಿದ್ರು, ಅಲ್ಲಿ ಕಲೆಬರಹಗಳನ್ನ ತೆಗಿಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಒಂದಿಷ್ಟು ಮಾಹಿತಿಗೆ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಬೆಳ್ತಂಗಡಿಯಿಂದ ಹೊರಟರು ಅಧಿಕಾರಿಗಳು ಹೊರಟಿದ್ದಾರೆ. ಆದ್ರೆ ಒಂದಿಷ್ಟು ವಿಚಾರಗಳನ್ನ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿರುವಂತದ್ದು. ಅಂದ್ರೆ ನಾಳೆ ಏನ್ ಮಾಡಬಹುದು ಅಂದ್ರೆ ನಾಳೆ ಬೆಳಗ್ಗೆ ಧರ್ಮಸ್ಥಳಕ್ಕೆ ಬರ್ತಾರೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಮುಸುಕುದಾರಿಯ ವಕೀಲರು ಬರ್ತಾರೆ. ಅಲ್ಲೊಂದಿಷ್ಟು ಜಾಗಗಳನ್ನ ಪರಿಶೀಲನೆ ಮಾಡ್ತಾರೆ. ಅವರು ತೋರಿಸುವ ಜಾಗಗಳನ್ನ ಅಂದ್ರೆ ಪ್ರಶ್ನೆಗಳನ್ನ ಏನ್ ಕೇಳಿದ್ರು ಅದೆಲ್ಲವನ್ನ ಮತ್ತೊಮ್ಮೆ ಅಲ್ಲಿ ಪರಿಶೀಲನೆ ಮಾಡಿ ಏನಾಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವ ಒಂದು ವ್ಯವಸ್ಥೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ರು ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಎಸ್.ಕೆ. ಉಮೇಶ್ ಅವರಿದ್ದಾರೆ. ಉಮೇಶ್ ಸರ್, ಈ ವಿಚಾರದಲ್ಲಿ ಇದೊಂದು ರೀತಿ ಅತ್ಯಂತ ಜಟಿಲವಾದ ಪ್ರಕರಣ ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ. ಯಾಕಂತಂದ್ರೆ ಇದರ ತನಿಖೆ ಅಷ್ಟು ಸುಲಭವಿಲ್ಲ. ಇದರ ಟೈಮ್ ಸ್ಪ್ಯಾನ್ ಏನಿದೆ 95ರಿಂದ 2014ರವರೆಗೂ ಅಂತ ವ್ಯಕ್ತಿ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ನಾಟ್ ಈಸಿ ಅಂತ. ಮತ್ತೆ ಅವುಗಳ ಮೇಲೆ ಅತ್ಯಾಚಾರ, ಹಿಂಸೆ, ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಗಾಯಗಳು ಕಂಡು ಬಂದಿದೆ, ಕತ್ತು ಹಿಸುಕುವಿಕೆ, ಇಂಥದ್ದೆಲ್ಲ ಗಾಯಗಳು ಕಂಡು ಬಂದಿತ್ತು ಅಂತ ಆತ ಹೇಳ್ತಾನೆ. ಜೊತೆಗೆ ನಿನ್ನನ್ನು ಸೇರಿಸಿ ಹೂತು ಬಿಡ್ತೀವಿ ಅಂತ ಹೆದರಿಸಿದ್ರು, ನನ್ನ ಕುಟುಂಬವನ್ನ ಬಲಿ ಮಾಡ್ತೀವಿ ಅಂತ ಹೆದರಿಸಿದ್ರು ಅಂತೆಲ್ಲ ಬರೀತಾನೆ ಆತ. ಇದನ್ನ ಒಟ್ಟು ನೋಡಿದ್ರೆ ಅಂದ್ರೆ ಈ ಹಿಂದೆ ಇದ್ದ ಈ ತರದ್ದೇ ಕೆಲಸ ಮಾಡ್ತಿದ್ದ ವ್ಯಕ್ತಿ ವಿರೋಧಿಸಿದ್ದಕ್ಕೆ ಕಣ್ಮರೆಯಾದ ಅಂತ ಹೇಳಿ ಒಂಥರ ಸಿನಿಮಾ ಕಥೆ ತರ ಅನ್ಸುತ್ತಾ ಇದು. ಆದ್ರೆ ಹಾಗಂತ ಇದು ರಿಯಲ್ ಕಂಪ್ಲೇಂಟ್ ಆಗಿರೋದ್ರಿಂದ ಬಿಡಕ್ಕೂ ಆಗಲ್ಲ. ಇದನ್ನ ತನಿಖೆ ದೃಷ್ಟಿಯಿಂದ ಪೊಲೀಸರು ಇದನ್ನ ಹೇಗೆ ತನಿಖೆ ಮಾಡ್ತಾರೆ? ಮತ್ತೆ ಇಷ್ಟೆಲ್ಲ ಹೇಳುವಾಗ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಇರಬೇಕಾಗತ್ತೆ. ಸತ್ಯ ಹೌದೋ ಅಲ್ವೋ ಅಂತ ಒಂದು ಹಂತಕ್ಕಾದ್ರೂ ಇದು ಸತ್ಯ ಅಂತ ಅನ್ನಿಸ್ಬೇಕಾಗತ್ತೆ ಪೊಲೀಸರಿಗೆ. ಸೊ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಇದು, ಹೇಗೆ ತನಿಖೆ ಮಾಡ್ತಾರೆ ಅಂತ?
ನೋಡಿ, ನಮ್ಗೆ ಯೂಶಲಿ ಅಲ್ಲಿ ಏರಿಯಾಗಳಲ್ಲಿ ಯಾರೋ ಈ ಹೌದು ಇಂತ ದೇಹಗಳು ಏನಾದ್ರು ನಮ್ಗೆ ಸಿಕ್ಕಿದಾಗ, ಅನಾಥ ಶವಗಳು ಸಿಕ್ಕಿದಾಗ ಅದನ್ನ ಕ್ರಿಮೇಟ್ ಮಾಡ್ತಕ್ಕಂಥವ್ರಿಗೆ ಕೆಲವಷ್ಟು ಜನ ಮಾತ್ರ ಬೆರಳೆಣಿಕೆಯವರು ಆ ಏರಿಯಾದಲ್ಲಿ ಇರ್ತಾರೆ. ತುಂಬಾ ಜನ ಆ ಕೆಲಸ ಮಾಡಲ್ರು. ಅದು ಬಹಳ ಮಾಡ್ತಾ ಇರುವಂತ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಹಲವಾರು ಜನಕ್ಕೆ ಯಾರು ಮಾಡ್ತಾನೆ ಅಂತ ಗೊತ್ತಾಗ್ತದೆ. ತಾವೀಗಾಗ್ಲೇ ಹಿಂದೆ ಗೊತ್ತಿರ್ಬೋದು, ಒಬ್ಬ ಅನಾಥ ಶವಗಳ ಒಬ್ಬ ಇವನಿದ್ದ ಮಹಾದೇವ ಅಂತ. ಅವನು 1,500, 2,000 ಎಷ್ಟೋ ಸಾವಿರ ಗಟ್ಲೆ ತಗೊಂಡೋಗ್ಬಿಟ್ಟು ಕ್ರಿಮೇಟ್ ಎಲ್ಲ ಮಾಡಿದ್ದ ಅವನು. ಹಂಗೆ ಇಡೀ ಜನಾಂಗಕ್ಕೆ, ಇಡೀ ಏರಿಯಾಗಳಿಗೆ ಇವನ್ ಅನಾಥ ಶವಗಳನ್ನ ತಗೊಂಡೋಗ್ಬಿಟ್ಟು ಕ್ರಿಮೇಟ್ ಮಾಡ್ತಕ್ಕಂಥವನು ಅಂತ ಹೇಳಿ ಅಂತ ಮರ್ಯಾದೆನೂ ಕೊಡ್ತಾರ ಮನುಷ್ಯರಿಗೆ. ಆಮೇಲೆ ಅಷ್ಟು ಆ ಏರಿಯಾಗಳಲ್ಲಿ ಗೊತ್ತಾಗ್ಬಿಡ್ತಾನೆ. ಆಮೇಲೆ ಅವನು ಸರಿಯಾದವನ, ಸಂಭಾವಿತನ, ಆಮೇಲೆ ಯಾರು ಅವನ್ ಹಣ ಕಾಸು ಕೊಡ್ತಾರೆ, ಯಾರು ಕೊಡ್ಲೇಬೇಕಲ್ಲ ಪಾಪ. ಅವನಿಗೆ ಕೊಟ್ಬಿಟ್ಟಾದ್ಮೇಲೆ ತಗೊಂಡೋಗಿ ಕ್ರಿಮೇಷನ್ ಮಾಡಿಸಿಲ್ಲ ಪೊಲೀಸರು ಕೊಡ್ಬೇಕು. ಇಲ್ಲಾಂದ್ರೆ ಇನ್ಯಾರಾದ್ರೂ ಅಕ್ಕಪಕ್ಕದಲ್ಲಿ ಏನಾದ್ರು ಅಕಸ್ಮಾತ್ ಹಣ ಬಿದ್ದಿದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ, ಪಬ್ಲಿಕ್ ಗಳು. ಹೀಗೆ ಯಾರ ಹತ್ರನೂ ಒಂದ್ ಸ್ವಲ್ಪ ಅದು ಹಣ ಹಂಚ್ಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಆ ಏರಿಯಾದಲ್ಲಿ ಈ ಕೆಲಸ ಮಾಡೋದು 100ಕ್ಕೆ 100ರಷ್ಟು ಗೊತ್ತಿರ್ತಾನೆ. ಈ ಮನುಷ್ಯ ಗೊತ್ತಾ ಆ ಏರಿಯಾದಲ್ಲಿ ಈ ಕೆಲಸ ಮಾಡ್ತಾ ಇದ್ದ ಅಂತ ಅನ್ನುವಂಥದ್ದು ಬಹಳ ಪ್ರಮುಖವಾದಂತ ಪ್ರಶ್ನೆ ಇದು. ಯಾರಾದ್ರೂ ಹೇಳ್ಬೇಕಲ್ಲ, ಇವನ್ ಈ ಕೆಲಸ ಅನಾಥ ಶವಗಳನ್ನ ತಗೊಂಡೋಗ್ಬಿಟ್ಟು ಮಾಡ್ತಾ ಇದ್ದ ಇಷ್ಟು ವರ್ಷದಿಂದ, ನಾವುಗಳು ನೋಡಿದ್ವಿ, ಇವನು ಒಳ್ಳೆ ಸಂಭಾವಿತ, ಇವನು ಇಂತಿಂತವನ್ನೆಲ್ಲ ತಗೊಂಡೋಗ್ಬಿಟ್ಟು ಇಂತಿಂತ ಕಡೆ ಬಿದ್ದಂತವನ್ನೆಲ್ಲ ತಗೊಂಡೋಗಿ ಎಲ್ಲನೂ ಕ್ರಿಮೇಟ್ ಮಾಡ್ತಾನೆ ಅನ್ನುವಂತ ಈ ವೃತ್ತಿನೇ ಇದು ಒಂದು ಅನ್ನುವಂಥದ್ದು ಇದೆಯಾ ಇಲ್ವಾ ಅಂತ. ಒಂದ್ ವೇಳೆ ಅಕಸ್ಮಾತ್ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಅವನು ಅಂತಂದ್ರೆ ನನ್ ಲೆಕ್ಕದಲ್ಲಿ ಇದೆಲ್ಲೋ ಬೇರೆ ಕಡೆಗೆ ಸಾಕ್ತದಿದು. ಇಲ್ಲ ಸರ್ ಆ ತರದೇ ಈ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂತ ಜನ ಏನಾರ ಹೇಳಿದ್ರೆ, ಸಾರ್ವಜನಿಕರು ಹೇಳಿದ್ರೆ, ಅಲ್ಲಿಗೆ ನನ್ ಲೆಕ್ಕದಲ್ಲಿ ಅವನು ಆ ಕೆಲಸ ಮಾಡ್ತಾ ಇಲ್ಲ, ಏನೋ ಇವನು ಬೇರೆ ಏನೋ ಇದನ್ನ ಅವನು ತಲೆನಲ್ಲಿ ಇಟ್ಕೊಂಡು ಬಂದಿದ್ದಾನೆ ಅಂತ ಅನ್ನುವಂಥದ್ದು ಬಹಳ ಬೇಗ ನಿರ್ಧಾರಕ್ಕೆ ತನಿಖಾಧಿಕಾರಿಗಳು ಬಂದ್ಬಿಡ್ಬೋದು. ಆ ಕಾರಣಕ್ಕೆ ಆ ಏರಿಯಾದಲ್ಲಿ ಈಗ ಅದು ಈಗಾಗ್ಲೇ ಗೊತ್ತಾಗಿರುತ್ತೆ, ಚರ್ಚಾಸ್ಪದ ವಿಷಯನೂ ಆಗ್ಬಿಟ್ಟಿರ್ತದೆ. ಹೌದೌದು ಇವ್ನು ಮಾಡ್ತಾ ಇದ್ದ, ಜನಗಳು ಗೊತ್ತಾಗ್ತದೆ. ಅಲ್ಲಿ ಬಾಡಿ ಎತ್ಕೊಂಡು ಹೋಗೋದು, ಊತ ಹಾಕೋದು, ಅಲ್ಲಿರ್ತಕ್ಕಂತ ಇವ್ರು ಗೊತ್ತಾಗದೆ ಇರ್ಬೋದು, ಬಟ್ ಈ ಮನುಷ್ಯ ಮಾತ್ರ ಒಂದು ಸಿನಿಮಾ ನಟನಷ್ಟೇ ಗೊತ್ತಾಗ್ಬಿಡ್ತಾನೆ ಏರಿಯಾಗಳಿಗೆ. ಯಾಕೆಂದ್ರೆ ಬಾಡಿನ ಒಬ್ಬೊಬ್ಬನೇ ಎತ್ಕೊ ಬರ್ತಾನೆ, ಓಂತಾನೆ ಇದೆಲ್ಲ ಕೆಲಸ ಮಾಡೋಕೆ. ಅದೊಂದು ಬಹಳ ಅತ್ಯಂತ ಸತ್ಯವಾದಂತ ಸಂಗತಿ, ಸತ್ಯವಾದ ವಿಚಾರ. ಇವನ್ ಆ ಕೆಲಸ ಮಾಡ್ತಿದ್ನಾ ಇಲ್ವಾ ಅಂತ. ಒಂದ್ ವೇಳೆ ಆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನನ್ ಲೆಕ್ಕದಲ್ಲಿ ಅದು ಬೇರೆ ಕಡೆ ತನಿಖೆ ಹೋಗ್ತದೆ. ಆಮೇಲೆ ಅಲ್ಲೇ ನಾವು ತೀರ್ಮಾನಗಳನ್ನ ತಗೊಳ್ಳೋದು ಬಿಡ್ಬೋದು ನಾವು ತನಿಖಾಧಿಕಾರಿಗಳು. ಮತ್ತೆ ಅವನಿಂದ ನಾವು ಏನು ಸತ್ಯ ಬಾಯಿ ಬಿಡಿಸ್ಬೇಕು ಅದನ್ನ ಬಹಳ ಸುಲಲಿತವಾಗಿ ಅವನ ಕಡೆಯಿಂದ ನಾವು ಅವನನ್ನ ಮಾಡ್ಕೋಬಹುದು. ಅವ್ನು ಆಗ್ಲೇ ಹೇಳ್ದ, ನನ್ನ ನಾರ್ಕೋ ಮಾಡಿ, ನನಗೆ ಬ್ರೈನ್ ಮ್ಯಾಪಿಂಗ್ ಮಾಡಿ ನಾನೆಲ್ಲ ಹೇಳ್ತೀನಿ ಅಂತ. ಆ ತರದ್ ಹೇಳೋ ಅವಶ್ಯಕತೆ ಏನಿಲ್ಲ, ಈ ಮನುಷ್ಯನ್ ಬೇಕಾಗಿಲ್ಲ ಅದೆಲ್ಲ. ನಾನು ಸತ್ಯ ಹೇಳ್ಬಿಡ್ತೀನಿ, ಹಾಗೆ ಹೀಗೆ ಇದ್ ಮಾಡ್ತೀನಿ ಇದೇಳಿ ಅಂತ ಹೇಳಿ ಆಮೇಲೆ ಆ ಮಟ್ಟಕ್ಕೆ ಗಾಯ ಆಯ್ತು ಅವ್ರಿತ್ತು, ಅದೆಲ್ಲ ತಪ್ಪಲ್ವ? ಅದು ಗಾಯ ಆಯ್ತವು, ಕತ್ತಿ ಸಾಯಿಸ್ತವು, ಆಮೇಲೆ ಆ ತರ ಅತ್ಯಾಚಾರಗಳಾದವಲ್ಲ, ಎತ್ಕೊಂಡ್ಬಿಟ್ಟೆ ನಾನು, ಊತಾಕ್ಬಿಟ್ಟೆ ಅಂತ ಅನ್ಬಿಟ್ಟು. ಅದ್ ಯಾವ ಮನಸ್ಥಿತಿ ಇರ್ತಕ್ಕಂಥವ್ನು, ಸರಿಯಾದ ಮನಸ್ಥಿತಿ, ಸಮತೋಲನ ಮನಸ್ಥಿತಿ ಇರ್ತಕ್ಕಂಥವ್ನು ಯಾರಾದ್ರೂ ಹೇಳಕ್ ಸಾಧ್ಯನಾ ಹೇಳಿ ಮೇಡಮ್? ಯಾವ ಕಾರಣಕ್ಕೂ ಹೇಳಲ್ಲ. ಆ ತರದ್ನೆಲ್ಲಾನು ನನಗ್ ನಾಳೆ ಏನಾದ್ರು ತೊಂದರೆ ಆಗ್ಬಿಟ್ಟತ್ತಪ್ಪ ಅಂತ ಒಂದು ಕೊಲೆ ಮಾಡಿ ಈ ತರ ಮಾಡದಂತವ್ರನ್ನೇ ಗಪ್ಚಿಪ್ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ನನ್ ಲೆಕ್ಕದಲ್ಲಿ ಎಲ್ಲೋ ಇವನು ನೋಡ್ಬೇಕು, ಇವನನ್ನ ವಿಚಾರಣೆ ಮಾಡಿ. ನನ್ನ ವಿಚಾರಣೆ ಕಾಲದಲ್ಲಿ ಈಗಾಗ್ಲೇ ಗೊತ್ತಾಗಿರುತ್ತೆ, ಬಟ್ ಎಲ್ಲಿಗೋಗಿ ನಿಲ್ತದೆ ಅಂತ ಅನ್ನುವಂಥದ್ದು ನನಗೂ ಒಂಥರ ಕುತೂಹಲನೇ ಇದು. ಧನ್ಯವಾದಗಳು ಎಸ್ ಕೆ ಉಮೇಶ್ ಅವರೇ, ನಿಮ್ಮ ಅಮೂಲ್ಯವಾದ ಮಾಹಿತಿ ಮತ್ತು ಸಮಯಕ್ಕಾಗಿ ಧನ್ಯವಾದಗಳು. ಓಕೆ, ಎಸ್ ಕೆ ಉಮೇಶ್ ಅವರು ಹೇಳ್ತಾ ಇದ್ರು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡ್ಬೇಕು, ಇದನ್ನ ನನಗೂ ಕುತೂಹಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇದರಲ್ಲಿ ಸಾಕಷ್ಟು ಅಂಶಗಳಿದೆ, ಆಲ್ರೆಡಿ ಪೊಲೀಸ್ ಆಫೀಸರ್ಸ್ಗೆ ಒಂದಷ್ಟು ಗೊತ್ತಾಗಿರುತ್ತೆ.